ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಸ್ಪೆಷಲ್ ಆದ ಪಾಲಕ್ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಅಮೇಝಿಂಗ್, ತುಂಬ ರುಚಿಯಾಗಿದೆ. ಒಂದು ಸಲ ಈ ರೀತಿಯಾಗಿ ನೀವು ಪಾಲಕ್ ಉಪ್ಪಿಟ್ಟನ್ನ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಹೆಲ್ದಿಯಾದ ಪಾಲಕ್ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈಗ ನಾನು ಪಾಲಕ್ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನೋಡ್ಬೋದು ಇವಾಗ ನೀವು. ಫಸ್ಟಿಗೆ ನೋಡಿ, ಒಂದು ಕಂತೆ ಅಷ್ಟು ಪಾಲಕ್ ತೊಗೊಂಡಿದ್ದೀನಿ, ಸೊಪ್ಪು ತೊಳ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆಯೇ ಒಂದು ಬೌಲಷ್ಟು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ, 2 ರಿಂದ 3 ಈರುಳ್ಳಿ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ, ಒಂದು 4 ರಿಂದ 5 ಹಸಿಮೆಣಸಿನಕಾಯಿ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟಾದರೆ ನಮಗೆ ಸಾಕು. ಈಗ ಗ್ಯಾಸ್ ಮೇಲೆ ನಾನು ಒಂದು ಬೌಲ್ ರವೆನ ನೋಡಿ ಈಗ ಹುರ್ಕೊಳ್ತೀನಿ. ಇದು ಮೀಡಿಯಮ್ ರವೆ ಇದ್ರೇ ತುಂಬ ಚೆನ್ನಾಗಾಗುತ್ತೆ ಉಪ್ಪಿಟ್ಟಿಗೆ. ಇದಕ್ಕೆ ಸ್ವಲ್ಪ ನಾನೀಗ ಎಣ್ಣೆನ ಹಾಕ್ಕೊಂಡೀಗ ಚೆನ್ನಾಗಿ ಇದನ್ನು ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದಿಲ್ಲ, ಈಗ ಸ್ವಲ್ಪ ಅಷ್ಟೇ ಎಣ್ಣೆನ ಸೇರಿಸ್ಕೊಳ್ಳೋಣ. ನೀವು ಈ ಥರ ಉಪ್ಪಿಟ್ಟನ್ನ ಮಾಡಿರ್ತೀರೋ ಇಲ್ವೋ ಗೊತ್ತಿಲ್ಲ, ಒಂದು ಸಲ ನೀವು ಈ ಥರ ಪಾಲಕ್ ಉಪಯೋಗಿಸ್ಕೊಂಡು ಉಪ್ಪಿಟ್ಟನ್ನ ಮಾಡಿ ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಆಹಾ ಎಷ್ಟು ಚೆನ್ನಾಗಿತ್ತು. ಒಂದು ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಪಾಲಕ್ ಬಳಸ್ಕೊಂಡು ಎಷ್ಟು ಒಳ್ಳೆಯದಲ್ವ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ. ಒಂದು ಸಲ ಮಾಡ್ಕೊಂಡು ನೋಡಿ, ತುಂಬ ರುಚಿಯಾಗಿರುತ್ತೆ. ನೋಡಿ, ಈಗ ನಾನು ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ, ಪ್ಲೇಟಿಗೆ ತೆಕ್ಕೊಂಡು ಬಿಡ್ತೀನಿ. ಈಗ ಅದೇ ಬಾಣಲಿಗೆ ನನಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೆ, ಎಣ್ಣೆನೂ ಹಾಕ್ಕೊಂಡಿದ್ದೀನಿ, ಕಾದಿದೆ ನೋಡಿ. ಈಗ ನಾನು ಸಾಸಿವೆ ಜೀರಿಗೆ ಎರಡನ್ನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಉದ್ದಿನ ಬೇಳೆ ಕೂಡ ಹಾಕ್ಕೊಂಡಿದ್ದೀನಿ, ಕಡಲೆಬೇಳೆನೂ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನಷ್ಟು. ನಂತರ ಈಗ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಒಂದು ಒಳ್ಳೆ ಕಲರ್ ಬರೋ ತನಕ ಹಾಗೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಇಷ್ಟು ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋದನ್ನು ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೋಡಿ, ಈಗ ನಾನು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತೀನಿ. ಇದನ್ನು ಕೂಡ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕ್ಕೆ ಬಿಡಬೇಕಾಗುತ್ತೆ ಎಣ್ಣೆಯಲ್ಲಿ. ಸ್ವಲ್ಪ ಇದೆಲ್ಲ ಹಸಿ ವಾಸನೆ ಹೋಗಬೇಕು. ನೋಡಿ, ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಳ್ತಾನೆ ಇರ್ತೀನಿ. ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ನೀವು ಬೇಕಂದರೆ ವೆಜಿಟೇಬಲ್ ಕೂಡ ಹಾಕ್ಕೊಳ್ಬೋದು. ಈಗ ನಾನು ಇದಕ್ಕೆ ಟೊಮೆಟೊ ಹಣ್ಣನ್ನು ಸೇರಿಸ್ಕೊಳ್ತೀನಿ. ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಇದನ್ನು ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ನಾವು ಹಾಗೇ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಒಳಗೆ ಬಿಡಬೇಕಾಗುತ್ತೆ, 1-2 ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೆ. ಈಗ ನಾನು ಹಸಿಮೆಣ್ಸಿಕಾಯಿ ಕೂಡ ಸೇರಿಸ್ಕೊಳ್ತೀನಿ ಇವಾಗ. ನೋಡಿ, ಈಗ ಹಸಿಮೆಣ್ಸಿಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಖಾರ ಬಿಡೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿಕೊಂಡು ನೀವು ಹಾಕ್ಕೊಳ್ಬೋದು. ನಾವು ಎಷ್ಟು ಉಪ್ಪಿಟ್ಟು ಮಾಡ್ಕೊಳ್ತೀವಲ್ಲ ಅಷ್ಟು ನಾವು ಹಸಿಮೆಣ್ಸಿಕಾಯನ್ನ ಹೆಚ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಈಗ ನಾನು ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಈಗ ಫ್ರೈ ಮಾಡ್ಕೊಳ್ಳೋಣ. ಬೇಗನೆ ಆಗೋಗುತ್ತೆ. ಇದು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಹೆಲ್ದಿಯಾದ ಬ್ರೇಕ್ಫಾಸ್ಟ್ ಇದು. ಪಾಲಕ್ ಉಪಯೋಗಿಸ್ಕೊಂಡು ನಾವು ಪಾಲಕ್ ಉಪ್ಪಿಟ್ಟನ್ನ ಮಾಡ್ಕೊಳ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಈ ಸಮಯಕ್ಕೆ ನೋಡಿ, ಈಗ ನಾನು ಒಂದು ಮಿಕ್ಸಿ ಜಾರ್ನ ಇಟ್ಕೊಂಡಿದ್ದೀನಿ. ಈಗ ನಾನು ಪಾಲಕ್ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ಸೇರಿಸ್ಕೊಳ್ತೀನಿ. ಈಗ ಸೇರಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಇದಕ್ಕೆ ನೀರನ್ನ ಸೇರಿಸ್ಕೊಂಡು ಈಗ ರುಬ್ಕೊಂಡು ಬರ್ತೀನಿ. ನೋಡಿ, ಈಗ ಅಲ್ಲಿ ತನಕ ರುಬ್ಕೊಂಡು ಬರೋದ್ರಿಂದ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋಕ್ಕೆ ಬಿಟ್ಕೊಂಡಿದ್ದೆ. ಈಗ ನೋಡಿ, ನಾನು ಮಿಕ್ಸಿ ಜಾರ್ಗೆ ಪಾಲಕ್ನೆಲ್ಲ ನಾನು ಮಿಕ್ಸರ್ ಮಾಡ್ಕೊಂಡಿದ್ನೆಲ್ಲ ನೀರನ್ನ ಸೇರಿಸ್ಕೊಂಡು ಅದನ್ನು ಕೂಡ ಈಗ ನಾನೀಗ ಹಾಕ್ಕೊಳ್ತಿದ್ದೀನಿ. ಇದೆಲ್ಲ ಪೂರ್ತಿಯಾಗಿ ನಮಗೆ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಹಾಗೇ ನಾನು ಇದನ್ನು ಚೆನ್ನಾಗಿ ನಾನು ಕುದಿಸ್ಕೊಳ್ತೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು. ಈಗ ಇದಕ್ಕೆ ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ. ನೋಡಿ, ಕಲರ್ ಹೇಗೆ ಕಾಣಿಸ್ತಿದೆ ಅಂತ. ಪಾಲಕ್ ಸೊಪ್ಪು ಹಾಕಿದ್ವಲ್ಲ, ಎಷ್ಟು ಕಲರ್ ಬಂದಿದೆ, ಗ್ರೀನ್ ಕಲರು. ಇವಾಗ ಇದಕ್ಕೆ ನೀರನ್ನ ನಾವು ಸೇರಿಸ್ಕೊಳ್ಬೇಕಾಗುತ್ತೆ. ಎಷ್ಟು ನಾವು ಮಾಡ್ಕೊಳ್ತಿದ್ದೀವಲ್ಲ ಅಷ್ಟು ನೋಡ್ಕೊಂಡು ನಾವು ರವೆ ಎಷ್ಟು ತೊಗೊಂಡಿದ್ದೀವಲ್ಲ ಅಷ್ಟು ನಾವು ನೀರನ್ನ ಸೇರಿಸ್ಕೊಳ್ಳೋಣ. ಇವಾಗ ಇದಕ್ಕೆ ನೋಡಿ ಕುದೀತಾ ಇದೆ ಅಲ್ವಾ. ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಬಿಡ್ತೀನಿ. ಇದು ಉಪ್ಪಿಟ್ಟು ನಾವು ರವೆ ಹಾಕಿದಾಗೆ ಸ್ವಲ್ಪ ಅದು ಅರಳುತ್ತೆ, ಅದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಇದು ಸ್ವಲ್ಪ ತೆಳುವಾಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ, ಈಗ ನೋಡಿ, ಈಗ ಇದು ಕುದಿಯೋಕ್ಕೆ ಬಿಡ್ತೀನಿ. ಈಗ ಸ್ವಲ್ಪ ನಾನು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಇವಾಗ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನೋಡಿ, ಈಗ ನಾನು ಕುದಿಯೋಕ್ಕೆ ಇಟ್ಕೊಂಡಿದ್ದೆ. ಈಗ ನೋಡಿ, ನಾನು ಇದಕ್ಕೆ ಮ್ಯಾಗಿ ಮಸಾಲೆ ಸಿಗುತ್ತೆ ನೋಡಿ, 5 ರೂಪೀಸ್ದು. ಇದನ್ನು ನೀವು
ಹಾಕ್ಕೊಂಡ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಈ ಉಪ್ಪಿಟ್ಟಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ನೀವು ಈ ಥರ ಮ್ಯಾಗಿ ಮಸಾಲೆ ಅಂದರೆ ಉಪಯೋಗಿಸ್ಕೊಂಡು ಉಪ್ಪಿಟ್ಟನ್ನ ಮಾಡ್ಕೊಂಡು ನೋಡಿ. ಪಾಲಕ್ ಉಪ್ಪಿಟ್ಟು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈಗ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಸ್ವಲ್ಪ ಕೂಡ ಇದು ಹಸಿ ವಾಸನೆ ಇರೋದಿಲ್ಲ. ಇವಾಗ ನೋಡಿ ಕುದಿಸ್ಕೊಳ್ತಾ ಇದ್ದೀನಲ್ಲ, ಈಗ ಕುದ್ದಿದೆ. ಈಗ ಇದಕ್ಕೆ ನಾನು ರವೆನ ಸೇರಿಸ್ಕೊಳ್ತೀನಿ. ರವೆನ ಸೇರಿಸ್ಕೊಂಡ ನಂತರ ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಕೈ ಬಿಡಬಾರ್ದು. ಇವಾಗ ಗಂಟಿಲ್ದಿರೋ ಹಾಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಗಂಟಿದ್ದು ಆಗೋದಿಲ್ಲ, ಯಾಕಂತಂದರೆ ನಾವು ರವೆ ಹುರ್ಕೊಳ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿರ್ತೀವಲ್ವ, ಅದಕ್ಕೆ ಇದು ಎಲ್ಲೂ ಗಂಟನ್ನು ಆಗೋದಿಲ್ಲ. ನೋಡಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದಿರಲ್ಲ, ಇದು ಸ್ವಲ್ಪ ನನಗೆ ಹರಳಕ್ಕೆ ಬಿಡ್ತೀನಿ. ಇದು ಪೂರ್ತಿಯಾಗಿ ಸ್ವಲ್ಪ ಹರಳಬೇಕು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಅಂದರೆ ಉಪ್ಪಿಟ್ಟು ತಿನ್ನೋದಕ್ಕೂ ಸಾಫ್ಟ್ ಆಗಿರುತ್ತೆ. ನೋಡಿದ್ರಲ್ಲ ಹೇಗಿದೆ ಅಂತ. ಇದನ್ನು ನನಗೆ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ತೀನಿ ಇವಾಗ. ಈಗಂತೂ ಉಪ್ಪಿಟ್ಟಂತೂ ರೆಡಿಯಾಗಿದೆ, ಸರ್ವ್ ಮಾಡ್ತೀನಿ ಇವಾಗ. ನೋಡ್ಬೋದು ಇವಾಗ ನೀವು ಹೇಗೆ ಬಂದಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ. ಪಾಲಕ್ ಉಪ್ಪಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.